Dear students, welcome to first PU physics class. This is part 6 video of motion in a straight line. Today's topic is vertical motion under gravity. Vertical motion means downward or the upward motion of the object. Okay. When a body is dropped from certain height, it falls vertically downwards with an acceleration. This acceleration is uniform at any point in the path. Suppose ನೀವೊಂದು ಆಬ್ಜೆಕ್ಟನ್ನು ಸರ್ಟೆನ್ ಹೈಟಿಂದ ಬೀಳಿಸಿದ್ದೀರ. ಓಕೆ, ಆಗ ಅದರ ಪಾತಿನ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಎಕ್ಸಲರೇಷನ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ ಅಥವಾ ಯೂನಿಫಾರ್ಮ್ ಇರುತ್ತೆ. ಓಕೆ, ದಿಸ್ ಈಸ್ ಬಿಕಾಸ್ the earth attracts every body which is lying on or above the surface. ಅರ್ತ್ ಏನು ಮಾಡುತ್ತೆ, ಅದರ ಸರ್ಫೇಸಲ್ಲಿ ಇರುವಂತಹ ಎಲ್ಲ ಆಬ್ಜೆಕ್ಟ್ಸ್ಗಳನ್ನು ತನ್ನ ಕಡೆಗೆ ಅದು ಸೆಳೆಯುತ್ತೆ. ಓಕೆ, ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಆಫ್ ದಿ ಅರ್ತ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್. The acceleration due to gravitational attraction of the earth is called acceleration due to gravity, is denoted by small g. G equal to 9.8 meter per second square. Okay, right. ಈ ಗ್ರಾವಿಟೇಷನಲ್ ಫೋರ್ಸಿಂದ ಪ್ರೊಡ್ಯೂಸ್ ಆಗುವಂಥ ಎಕ್ಸಲರೇಷನ್ನ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರೀತಾರೆ. ಆಯಿತಾ? ಓಕೆ, ಇನ್ ಲೀನಿಯರ್ ಮೋಷನ್ ಅಂದರೆ ಸ್ಟ್ರೇಟ್ ಲೈನ್ ಮೋಷನಲ್ಲಿ ದ ಎಕ್ಸಲರೇಷನ್ ಪ್ರೊಡ್ಯೂಸ್ಡ್ ಈಸ್ ಡ್ಯೂ ಟು ಚೇಂಜ್ ಇನ್ ವೆಲಾಸಿಟಿ ಆರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವೆಲಾಸಿಟಿ. ಓಕೆ, ಆದರೆ ಅದೇ ಆಬ್ಜೆಕ್ಟು ವರ್ಟಿಕಲಿ ಮೂವ್ ಆಗಬೇಕಿದ್ರೆ ಐದರ್ ಡೌನ್ವರ್ಡ್ ಆರ್ ಅಪ್ವರ್ಡ್, ದೆನ್ ದ ಎಕ್ಸಲರೇಷನ್ ಈಸ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್. ಓಕೆ, ರೈಟ್. Its value is same for all bodies irrespective of their mass, size, etc. Means, so whatever may be the size of the object or mass of the object, the g value will be same. ಅಂದರೆ ಫಾರ್ ಬಿಗ್ಗರ್ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಫಾರ್ ಸ್ಮಾಲರ್ ಆಬ್ಜೆಕ್ಟ್ ಆಗಿರ್ಬೋದು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂಸ್ ಟು g equal to 9.8 meter per second square. Okay, and acceleration due to gravity is a vector quantity, so it always acting vertically downwards, okay, or towards the earth. Next, freely falling bodies. Those objects move under gravity alone, neglecting air resistance, are called ಫ್ರೀಲಿ ಫಾಲಿಂಗ್ ಬಾಡೀಸ್. ಅಂದರೆ ಯಾವ ಆಬ್ಜೆಕ್ಟ್ಸು ಓನ್ಲಿ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿ ಮೂವ್ ಆಗುತ್ತಲ್ವ, ಅಂಥ ಆಬ್ಜೆಕ್ಟ್ಸ್ಗಳಿಗೆ ಫ್ರೀಲಿ ಫಾಲಿಂಗ್ ಬಾಡೀಸ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್: ಫ್ರೂಟ್ಸ್ ಫಾಲಿಂಗ್ ಫ್ರಾಮ್ ಟ್ರೀ, ಸ್ಪೇಸ್ ಕ್ರಾಫ್ಟ್, ಸ್ಕೈ ಡೈವರ್ಸ್, ಆಬ್ಜೆಕ್ಟ್ ಡ್ರಾಪ್ಡ್ ಎಟ್ ಟಾಪ್ ಆಫ್ ದಿ ನ್ಯಾರೋ ಟ್ಯೂಬ್, ಎಟ್ಸೆಟ್ರಾ. ಓಕೆ, graph nature of freely falling bodies as shown in diagram. For acceleration versus time graph, acceleration is constant, that is equal to 9.8 meter per second square. Hence, the graph nature is straight line parallel to x-axis. Next, for velocity time graph, ಎಕ್ಸಲರೇಷನ್ ಕಾನ್ಸ್ಟೆಂಟ್ ಇರಬೇಕು ಅಂದರೆ ವೆಲಾಸಿಟಿ ಸೇಮ್ ಅಮೌಂಟಲ್ಲಿ ಐದರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಬೇಕು. ಇಲ್ಲಿ ವೆಲಾಸಿಟಿ ಸೇಮ್ ರೇಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಹೀಗಾಗಿ ಗ್ರಾಫ್ ನೇಚರ್ ಈಸ್ ಸ್ಟ್ರೇಟ್ ಲೈನ್ ಪಾಸಸ್ ಥ್ರೂ ದಿ ಒರಿಜಿನ್. ಆ್ಯಂಡ್ ಇನ್ ಪೊಸಿಷನ್ ಟೈಮ್ ಗ್ರಾಫಲ್ಲಿ ವೆಲಾಸಿಟಿ ಈಕ್ವಲ್ ಅಮೌಂಟಲ್ಲಿ ವೇರಿ ಆಗ್ತಾ ಇದೆ. ಹೀಗಾಗಿ ಪೊಸಿಷನ್ ಟೈಮ್ ಗ್ರಾಫಲ್ಲಿ ಸೊ ವಿ ಆರ್ ಗೆಟಿಂಗ್ ಕರ್ವ್ passes through the origin. Okay, so remember this graph nature.
Next, consider this diagram. When a body is thrown vertically upwards, its velocity decreases at the rate of 9.8 meter per second until it reaches the top. Okay, at the top, velocity of the body is equal to 0 and it starts downward journey. Then velocity increases at the rate of 9.8 meter per second until it reaches the ground. ಓಕೆ, ಅಂದರೆ ಒಂದು ವಸ್ತುವನ್ನು ನೀವು ಮೇಲಕ್ಕೆ ಎಸೆದಾಗ ಅದರ ವೆಲಾಸಿಟಿ ಪ್ರತಿ ಸೆಕೆಂಡಿಗೆ 9.8 ಮೀಟರ್ ಪರ್ ಸೆಕೆಂಡ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಕಡಿಮೆ ಆಗ್ತಾ ಅದು ಮ್ಯಾಕ್ಸಿಮಮ್ ಹೈಟನ್ನು ರೀಚ್ ಮಾಡಿದಾಗ ವೆಲಾಸಿಟಿ ಈಕ್ವಲ್ ಟು 0 ಆಗುತ್ತೆ. ಓಕೆ, ಆಮೇಲೆ ಹಾಗೆ ಅದು ಕೆಳಗಡೆ ಬೀಳಬೇಕಾದ್ರೆ ವೆಲಾಸಿಟಿ 9.8 ಮೀಟರ್ ಪರ್ ಸೆಕೆಂಡ್ ಪ್ರತಿ ಸೆಕೆಂಡಿಗೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಹೆಚ್ಚಾಗ್ತಾ ಹೋಗಿ ಅದು ಕೊನೆಯಲ್ಲಿ ಭೂಮಿಯನ್ನು ತಲುಪುತ್ತೆ. ಓಕೆ, ಹೀಗೆ ಇದು ಪ್ರತಿ ಸೆಕೆಂಡಿಗೆ 9.8 ಮೀಟರ್ ಪರ್ ಸೆಕೆಂಡಷ್ಟು ವೆಲಾಸಿಟಿ ಚೇಂಜ್ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿ ಪ್ರತಿ ಪಾಯಿಂಟಲ್ಲೂ ಕೂಡ ಎಕ್ಸಲರೇಷನ್ ಕಾನ್ಸ್ಟೆಂಟ್ ಇರುತ್ತೆ. ದಟ್ ಈಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಎಕ್ಸಲರೇಷನ್ ಎ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಅಂತ ಬರೀತೇವೆ. ಸೊ ಎಕ್ಸಲರೇಷನ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವ್ಯಾಲ್ಯೂ ಬರಬೇಕು ಅಂದರೆ ಚೇಂಜ್ ಇನ್ ವೆಲಾಸಿಟಿ ಎಷ್ಟಿರಬೇಕು? 9.8 ಡಿವೈಡೆಡ್ ಬೈ 1 ಅಲ್ವಾ? 9.8 ಡಿವೈಡೆಡ್ ಬೈ 1 ಇದ್ದಾಗ ವ್ಯಾಲ್ಯೂ ಎಷ್ಟಾಗುತ್ತೆ? ಇದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಓಕೆ, ಇದರ ಪ್ರಕಾರ ಆ ಆಬ್ಜೆಕ್ಟು ಅಪ್ವರ್ಡ್ ಮೂವ್ ಆಗಲಿ ಅಥವಾ ಡೌನ್ವರ್ಡ್ ಮೂವ್ ಆಗಲಿ ಅಲ್ಲಿ ವೆಲಾಸಿಟಿ ಪ್ರತಿ ಸೆಕೆಂಡಿಗೆ 9.8 ಅಷ್ಟು ಚೇಂಜ್ ಆಗಬೇಕು. ಓಕೆ, ಅಪ್ವರ್ಡ್ ಜರ್ನಿಯಲ್ಲಿ 9.8 ಪ್ರತಿ ಸೆಕೆಂಡಿಗೆ 9.8 ಮೀಟರ್ ಪರ್ ಸೆಕೆಂಡ್ ಅಷ್ಟು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಡೌನ್ವರ್ಡ್ ಜರ್ನಿಯಲ್ಲಿ ಪ್ರತಿ ಸೆಕೆಂಡಿಗೆ 9.8 ಮೀಟರ್ ಪರ್ ಸೆಕೆಂಡ್ ಅಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ರೈಟ್. ಇದ್ರ ಮೇಲೆ ನಾವು 3 ಕನ್ಕ್ಲೂಷನ್ಸನ್ನು ಬರಿಬೋದು. ಫಸ್ಟ್ ಒನ್, ಟೈಮ್ ಆಫ್ ಎಸೆಂಟ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್. ಟೈಮ್ ಆಫ್ ಎಸೆಂಟ್ ಅಂದರೆ ಟೈಮ್ ಟೇಕನ್ ಫಾರ್ ಅಪ್ವರ್ಡ್ ಜರ್ನಿ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್ ಅಂದರೆ ಟೈಮ್ ಟೇಕನ್ ಫಾರ್ ಡೌನ್ವರ್ಡ್ ಜರ್ನಿ. ಅದೆರಡು ಕೂಡ ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಪೀಡ್ ವಿತ್ ವಿಚ್ ಬಾಡಿ ವಾಸ್ ಥ್ರೋನ್ ಅಪ್ವರ್ಡ್ ಇಟ್ ಹಿಟ್ಸ್ ದ ಗ್ರೌಂಡ್ ವಿತ್ ಸೇಮ್ ಸ್ಪೀಡ್. ಅಂದರೆ ನಾವು ಯಾವ ವೇಗದೊಂದಿಗೆ ಒಂದು ವಸ್ತುವನ್ನು ಮೇಲಕ್ಕೆ ಎಸೆಯುತ್ತೇವೆಯೋ ಅದು ಭೂಮಿಯನ್ನು ತಲುಪಿದಾಗ ಆ ವಸ್ತುವಿನ ವೇಗ ಅಷ್ಟೇ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಗ್ರೌಂಡಿಂದ ಒಂದು ಆಬ್ಜೆಕ್ಟನ್ನು ಮೇಲಕ್ಕೆ ಎಸಿಬೇಕಿದ್ರೆ ಒಂದು 30 ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ಇಟ್ಕೊಳ್ಳಿ ವೆಲಾಸಿಟಿ. ಅದು ಮ್ಯಾಕ್ಸಿಮಮ್ ಹೈಟನ್ನು ರೀಚ್ ಆಗಿ ವಾಪಸ್ ಅರ್ತಿಗೆ ಬಂದು ರೀಚ್ ಆದಾಗ ಅದರ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡೇ ಇರುತ್ತೆ. ಓಕೆ, ಥರ್ಡ್ ಒನ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆಫ್ ಅ ಬಾಡಿ ಎಟ್ ಎನಿ ಪಾಯಿಂಟ್ ಇನ್ ಇಟ್ಸ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಜರ್ನಿ ಈಸ್ ಸೇಮ್. ಅಂದರೆ ಈ ಡಯಾಗ್ರಾಮಲ್ಲಿ ನಾವು ಯಾವುದೇ ಪಾಯಿಂಟಲ್ಲಿ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಜರ್ನಿಯಲ್ಲಿ ಸೇಮ್ ಪಾಯಿಂಟಲ್ಲಿ ನಾವು ವೆಲಾಸಿಟಿನ ಕನ್ಸಿಡರ್ ಮಾಡಿದರೆ ಅದ್ರ ವ್ಯಾಲ್ಯೂ ಸೇಮ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಅಪ್ವರ್ಡ್ ಜರ್ನಿಯಲ್ಲಿ ಈ ಪಾಯಿಂಟು ಮತ್ತು ಡೌನ್ವರ್ಡ್ ಜರ್ನಿಯಲ್ಲಿ ಈ ಪಾಯಿಂಟ್, ಎರಡೂ ಪಾಯಿಂಟಲ್ಲೂ ಕೂಡ ವೆಲಾಸಿಟಿ ಸೇಮ್ ಇರುತ್ತೆ. ಸಿಮಿಲರ್ ವೇ ನೀವು ಯಾವುದೇ ಪಾಯಿಂಟ್ ತೊಗೊಳ್ಬೋದು. ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ತೊಗೊಂಡಾಗ ಎರಡೂ ಪಾಯಿಂಟಲ್ಲೂ ಕೂಡ ಆ ಆಬ್ಜೆಕ್ಟಿನ ವೆಲಾಸಿಟಿ ಸೇಮ್ ಇರುತ್ತೆ. ಹೌದಾ? ಇಲ್ಲೇನಾಗುತ್ತೆ, ಅಪ್ವರ್ಡ್ ಜರ್ನಿಯಲ್ಲಿ ವೆಲಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಡೌನ್ವರ್ಡ್ ಜರ್ನಿಯಲ್ಲಿ ವೆಲಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ರೈಟ್. ಈ ಕನ್ಕ್ಲೂಷನ್ಸನ್ನು ಜ್ಞಾಪಕ ಇಟ್ಕೊಳ್ಳಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್, ರಿಲೇಟಿವ್ ವೆಲಾಸಿಟಿ.
ಓಕೆ. ಸೊ ರಿಲೇಟಿವ್ ವೆಲಾಸಿಟಿ ಅಂತ ಹೇಳಬೇಕಿದ್ರೆ ನಿಮಗೆ ರೆಸ್ಟ್ ಮತ್ತು ಮೋಷನ್ ಬಗ್ಗೆ ಗೊತ್ತಿದೆ, ಹೌದಾ? ಚಲನೆಯ ಸ್ಥಿತಿ ಮತ್ತು ನಿಶ್ಚಲ ಸ್ಥಿತಿ. ರೆಸ್ಟ್ ಆ್ಯಂಡ್ ಮೋಷನ್ ಆರ್ ರಿಲೇಟಿವ್ ಆ್ಯಂಡ್ ಫ್ರೇಮ್ ಡಿಪೆಂಡೆಂಟ್. ಓಕೆ, ಅಂದರೆ ಇವೆರಡು ಟರ್ಮ್ಗಳು ಕೂಡ ಒಂದಕ್ಕೊಂದು ರಿಲೇಟೆಡ್ ಇದೆ ಮತ್ತು ಅದು ಫ್ರೇಮ್ ಡಿಪೆಂಡೆಂಟ್, ಅಂದರೆ ಕೋಆರ್ಡಿನೇಟ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ. ಒಂದು ಆಬ್ಜೆಕ್ಟನ್ನು ಕನ್ಸಿಡರ್ ಮಾಡಿದ್ರೆ ನೀವು ಒಂದು ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಅಬ್ಸರ್ವ್ ಮಾಡಿದಾಗ ಅದು ರೆಸ್ಟಲ್ಲಿದೆ ಅಂತ ಅನಿಸಿದ್ರೆ, ಇನ್ನೊಂದು ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಅಬ್ಸರ್ವ್ ಮಾಡಿದಾಗ ಅದು ಮೂವ್ ಆಗ್ತಿರ್ಬೋದು. ಓಕೆ, ಹೀಗಾಗಿ ನಾವು ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದೆಯೋ ಅಥವಾ ಮೂವ್ ಆಗ್ತಾ ಇದೆಯೋ ಅಂತ ಆ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಮೇಲೆ ಹೇಳ್ತೀವಿ. ಸರಿ, ಕನ್ಸಿಡರ್ ಎಕ್ಸಾಂಪಲ್. ಆಲ್ ಸೀಟೆಡ್ ಪ್ಯಾಸೆಂಜರ್ಸ್ ಇನ್ ರೈಲ್ವೆ ಕಂಪಾರ್ಟ್ಮೆಂಟ್ are at rest with respect to train. However, train together with passengers is in motion with respect to railway track or person on the platform. Okay. So imagine passengers are seated in a moving train. Okay. ಆಗ ಕುಳಿತಿರುವಂಥ ಪ್ಯಾಸೆಂಜರ್ಸನ್ನು ನಾವು ಟ್ರೈನ್ಗೆ ಕಂಪೇರ್ ಮಾಡಿದಾಗ ಅವರು ನಿಶ್ಚಲ ಸ್ಥಿತಿಯಲ್ಲಿದ್ದಾರೆ ಅಥವಾ ದೇ ಆರ್ ಇನ್ ರೆಸ್ಟ್. ಕರೆಕ್ಟಾ? ಅದೇ ನಾವು ಟ್ರೈನ್ ಜೊತೆಗೆ ಪ್ಯಾಸೆಂಜರ್ಸನ್ನು ಪ್ಲ್ಯಾಟ್ಫಾರ್ಮ್ನಲ್ಲಿ ಇರುವ ವ್ಯಕ್ತಿಗೆ ಕಂಪೇರ್ ಮಾಡಿದಾಗ ಪ್ಯಾಸೆಂಜರ್ಸು ಚಲನೆಯ ಸ್ಥಿತಿಯಲ್ಲಿ ಇರ್ತಾರೆ ಅಥವಾ ಪ್ಯಾಸೆಂಜರ್ಸ್ ಆರ್ ಇನ್ ಮೋಷನ್. ಕರೆಕ್ಟಾ? ಓಕೆ, ಅಂದರೆ ಇಲ್ಲೇನಾಗುತ್ತೆ, ನಾವು ಎರಡು ಫ್ರೇಮಿಂದ ನಾವು ಅಬ್ಸರ್ವ್ ಮಾಡಿದ್ವಿ, ಹೌದಾ? ಫಸ್ಟ್ ಫ್ರೇಮಲ್ಲಿ ಏನಾಗಿದೆ, ಪ್ಯಾಸೆಂಜರ್ಸು ರೆಸ್ಟಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಅದೇ ಸೆಕೆಂಡ್ ಫ್ರೇಮಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಪ್ಯಾಸೆಂಜರ್ಸ್ ಆರ್ ಇನ್ ಮೋಷನ್. ಓಕೆ, ಹೆನ್ಸ್ ದ ರೆಸ್ಟ್ ಆ್ಯಂಡ್ ಮೋಷನ್ ಆರ್ ಫ್ರೇಮ್ ಡಿಪೆಂಡೆಂಟ್. ಓಕೆ, ವೆನ್ ಟೂ ಬಾಡೀಸ್ ಮೂವ್ ಇನ್ ದಿ ಸೇಮ್ ಸ್ಟ್ರೇಟ್ ಲೈನ್ we compare their motion in terms of relative velocity. Okay, ಹೀಗಾಗಿ ರಿಲೇಟಿವ್ ವೆಲಾಸಿಟಿ ಈಸ್ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರಿಸ್ಪೆಕ್ಟ್ ಟು ದ ಅದರ್ ಆಬ್ಜೆಕ್ಟ್. ಓಕೆ, ಸೊ ಡೆಫಿನೇಷನ್ ಏನು? ರಿಲೇಟಿವ್ ವೆಲಾಸಿಟಿ ಈಸ್ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರಿಸ್ಪೆಕ್ಟ್ ಟು ದ ಅದರ್ ಆಬ್ಜೆಕ್ಟ್. ಕನ್ಸಿಡರ್ ಟೂ ಬಾಡೀಸ್ A and B moves with constant velocities VA and VB respectively along the straight line. Then relative velocity of A with respect to B is VAB equal to VA minus VB, and relative velocity of B with respect to A is VBA equal to VB minus VA. ಓಕೆ, ಈಗ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ರೈಟ್. ಹೀಗಾಗಿ ನಾವು ರಿಲೇಟಿವ್ ವೆಲಾಸಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ದಟ್ ಈಸ್ ಡಿಫರೆನ್ಸ್ ಆಫ್ ವೆಲಾಸಿಟೀಸ್ ಆಫ್ ಟೂ ಆಬ್ಜೆಕ್ಟ್ಸ್, ಹೌದಾ? ಓಕೆ, ಹಾಗಿದ್ರೆ VAB ಈಸ್ ಈಕ್ವಲ್ ಟು VBAನಾ? ಲೆಟ್ಸ್ ಚೆಕ್ ಹಿಯರ್. VAB ಈಕ್ವಲ್ ಟು VA ಮೈನಸ್ VB. ಟರ್ಮ್ಸನ್ನು ರಿಅರೇಂಜ್ ಮಾಡಿ ಬರೆದಾಗ ಮೈನಸ್ VB ಪ್ಲಸ್ VA. ನೆಗೆಟಿವ್ ಸೈನ್ನ ನಾವು ಸೊ ಅದನ್ನು ಔಟ್ಸೈಡ್ ಬರೆದಾಗ ಮೈನಸ್ ಆಫ್ VB ಮೈನಸ್ VA ವಿಚ್ ಇಸ್ ಈಕ್ವಲ್ ಟು, ಈ ಬ್ರ್ಯಾಕೆಟಲ್ಲಿರುವಂಥ ಟರ್ಮ್ ಏನು ಇಂಡಿಕೇಟ್ ಮಾಡುತ್ತೆ? VB ಮೈನಸ್ VA ಅಂದರೆ ಏನದು? ದಟ್ ಈಸ್ VBA. ಕರೆಕ್ಟಾ? VBA, ಹೆನ್ಸ್ ಮೈನಸ್ VBA. ಹೀಗಾಗಿ ರಿಲೇಟಿವ್ ವೆಲಾಸಿಟಿ VAB ಮತ್ತು VBA ಬೋತ್ ಆರ್ ನಾಟ್ ಈಕ್ವಲ್. ಓಕೆ, ಹೆನ್ಸ್ VAB ಈಕ್ವಲ್ ಟು ಮೈನಸ್ VBA. ಓಕೆ, ರೈಟ್. ಅಗೇನ್ ಇದು ಮತ್ತೊಂದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಇಲ್ಲಿ ಈ ಎರಡೂ ರಿಲೇಟಿವ್ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಆದರೆ ಡೈರೆಕ್ಷನ್ ಒಂದಕ್ಕೊಂದು ಅಪೋಸಿಟ್ ಇರುತ್ತೆ. ಓಕೆ, ನೀವು ಇದ್ರ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ ನಿಮಗಿದು ಅರ್ಥ ಆಗುತ್ತೆ. ನೆಕ್ಸ್ಟ್, ಕನ್ಸಿಡರ್ 3 ಕೇಸಸ್. ಫಸ್ಟ್ ಕೇಸ್, ವೆನ್ ಟೂ ಆಬ್ಜೆಕ್ಟ್ಸ್ ಮೂವ್ ವಿತ್ ಸೇಮ್ ವೆಲಾಸಿಟಿ ಇನ್
ಸೇಮ್ ಡೈರೆಕ್ಷನ್. ಓಕೆ, ಅಂದರೆ ವಿ ಎ ಈಕ್ವಲ್ ಟು ವಿ ಬಿ. Now calculate relative velocities. VAB means relative velocity of object A with respect to B equal to VA minus VB, which is equal to, both the velocities are same, hence VA minus VA equal to 0. Now calculate relative velocity of object B with respect to A, which is equal to VB minus VA, which is equal to VB minus VB, because ಯಾಕೆ VA equal to VB ಅಲ್ವಾ, which is equal to 0. ಓಕೆ, ಮೀನ್ಸ್ ಎರಡು ಆಬ್ಜೆಕ್ಟು ಸೇಮ್ ವೆಲಾಸಿಟಿಯಲ್ಲಿ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕಿದ್ರೆ ಆಗ ಅವುಗಳ ರಿಲೇಟಿವ್ ವೆಲಾಸಿಟಿ 0. ಓಕೆ, ರಿಮೆಂಬರ್ ದಿಸ್ ಪಾಯಿಂಟ್. ನೆಕ್ಸ್ಟ್ ನಾವು ಇದಕ್ಕೆ ಗ್ರಾಫನ್ನು ಡ್ರಾ ಮಾಡಿದಾಗ ಗ್ರಾಫ್ ನೇಚರ್ ಈಸ್ ಆ್ಯಸ್ ಫಾಲೋಸ್. Okay, so these two parallel lines indicates graph nature. ಇಲ್ಲಿ ಆಬ್ಜೆಕ್ಟ್ ಎ ಮತ್ತು ಆಬ್ಜೆಕ್ಟ್ ಬಿ ಎರಡು ಆಬ್ಜೆಕ್ಟ್ಸ್ಗಳ ವೆಲಾಸಿಟಿ ಸೇಮ್ ಇದೆ. ಹೌದಾ? ಹೇಗೆ ಹೇಳ್ತೀರಾ ಅದನ್ನು ನೀವು? ಇಲ್ಲಿ ಎಟ್ ಟೈಮ್ ಟಿ ಈಕ್ವಲ್ ಟು 0 ಇದ್ದಾಗ ಆಬ್ಜೆಕ್ಟ್ ಎ ಅದು ಒರಿಜಿನಿಂದ 10 ಮೀಟರ್ ದೂರದಲ್ಲಿದೆ, ಆಬ್ಜೆಕ್ಟ್ ಬಿ 20 ಮೀಟರ್ ದೂರದಲ್ಲಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕರೆಕ್ಟಾ? ಸೊ ಅದಾದ ನಂತರ ಅದು ಪ್ರತಿ ಸೆಕೆಂಡಿಗೂ ಕೂಡ ಸೇಮ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಓಕೆ, ಹೀಗಾಗಿ ವಿ ಆರ್ ಗೆಟಿಂಗ್ ಟೂ ಪ್ಯಾರಲಲ್ ಲೈನ್ಸ್. ಓಕೆ, ನೆಕ್ಸ್ಟ್, ವೆನ್ ಟೂ ಆಬ್ಜೆಕ್ಟ್ಸ್ ಮೂವ್ ವಿತ್ ಡಿಫರೆಂಟ್ ವೆಲಾಸಿಟಿ ಇನ್ ಡಿಫರೆಂಟ್ ಡೈರೆಕ್ಷನ್. ಓಕೆ, ಸೊ ನಾನು ಮಾಡಿದ್ದೇನೆ ವಿ ಎ ಈಸ್ ಲೆಸ್ ದೆನ್ ವಿ ಬಿ ಅಂತ ಕನ್ಸಿಡರ್ ಮಾಡಿದ್ದೇನೆ. ಓಕೆ, ನಾವು ಕ್ಯಾಲ್ಕುಲೇಟ್ ರಿಲೇಟಿವ್ ವೆಲಾಸಿಟೀಸ್. ವಿ ಎ ಬಿ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ. ಹೌದಾ? ಈ ವ್ಯಾಲ್ಯೂ ಏನಾಗಿರುತ್ತೆ? ನೆಗೆಟಿವ್. ಯಾಕೆ ಹೇಳಿ? ವಿ ಬಿ ಈಸ್ ಗ್ರೇಟರ್ ದೆನ್ ವಿ ಎ, ಹೆನ್ಸ್ ವಿ ಎ ಬಿ ಈಸ್ ನೆಗೆಟಿವ್. ಅದೇ ಥರ ವಿ ಬಿ ಎ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಈಸ್ ಪಾಸಿಟಿವ್. ಯಾಕಂದರೆ ಇಲ್ಲಿ ಪಾಸಿಟಿವ್ ಸೈನ್ ಇದೆ, ಹೀಗಾಗಿ ಇಟ್ ಈಸ್ ಪಾಸಿಟಿವ್. ನೌ ದ ಗ್ರಾಫ್ ನೇಚರ್ ಈಸ್ ಆ್ಯಸ್ ಫಾಲೋಸ್. ಓಕೆ, ಸೊ ಇದರಲ್ಲಿ ಗ್ರಾಫ್ ನೇಚರಲ್ಲಿ ಒಂದು ಆಬ್ಜೆಕ್ಟು ಸ್ಲೋ ಆಗಿ ಮೂವ್ ಆಗ್ತಾ ಇದೆ, ಇನ್ನೊಂದು ಆಬ್ಜೆಕ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ಓಕೆ, ರೈಟ್. ಸೊ ಬೋತ್ ದ ನೇಚರ್ಸ್ ಆರ್ ಕರೆಕ್ಟ್. ಓಕೆ, ನೆಕ್ಸ್ಟ್, ವೆನ್ ಟೂ ಆಬ್ಜೆಕ್ಟ್ಸ್ ಮೂವ್ ವಿತ್ ಸೇಮ್ ಆರ್ ಡಿಫರೆಂಟ್ ವೆಲಾಸಿಟಿ ಇನ್ ಅಪೋಸಿಟ್ ಡೈರೆಕ್ಷನ್. ಓಕೆ, ಇನ್ ಅಪೋಸಿಟ್ ಡೈರೆಕ್ಷನ್ ಅಂದರೆ ಒಂದು ಆಬ್ಜೆಕ್ಟು ನಾರ್ತ್ ಕಡೆ ಮೂವ್ ಆದರೆ ಇನ್ನೊಂದು ಆಬ್ಜೆಕ್ಟು ಸೌತ್ ಕಡೆ ಮೂವ್ ಆಗುವಂಥದ್ದು, ಅಥವಾ ಒಂದು ಆಬ್ಜೆಕ್ಟು ವೆಸ್ಟ್ ಕಡೆ ಮೂವ್ ಆದರೆ ಇನ್ನೊಂದು ಆಬ್ಜೆಕ್ಟು ಈಸ್ಟ್ ಕಡೆ ಮೂವ್ ಆಗುವಂಥದ್ದು. ಓಕೆ, ರೈಟ್. ನಾವು ಕ್ಯಾಲ್ಕುಲೇಟ್ ರಿಲೇಟಿವ್ ವೆಲಾಸಿಟಿ. ವಿ ಎ ಬಿ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ. ನೆಕ್ಸ್ಟು ವಿ ಎ ಮೈನಸ್ ಆಫ್ ವಿ ಬಿ ಅಂತ ಬರ್ತಿದ್ದೇನೆ. ಯಾಕೆ? ಬಿಕಾಸ್ ವಿ ಎ ಈಸ್ ಅಪೋಸಿಟ್ ಟು ವಿ ಬಿ. ಓಕೆ, ವಿ ಎ ಈಸ್ ಅಪೋಸಿಟ್ ಟು ವಿ ಬಿ ಅಂದರೆ ಒಂದು ಆಬ್ಜೆಕ್ಟು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದ್ರೆ ಇನ್ನೊಂದು ಆಬ್ಜೆಕ್ಟು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದೆ. ಓಕೆ, ಹೀಗಾಗಿ ನಾವು ನೆಗೆಟಿವ್ ಸೈನನ್ನು ಮೆನ್ಷನ್ ಮಾಡ್ತೇವೆ, ವಿಚ್ ಈಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ. ನೆಕ್ಸ್ಟು ವಿ ಬಿ ಎ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಬದಲಿಗೆ ನಾವು ಮೈನಸ್ ವಿ ಎ ಅಂತ ಬರೀತೇವೆ, ಬಿಕಾಸ್ ವಿ ಬಿ ಈಸ್ ಅಪೋಸಿಟ್ ಟು ವಿ ಎ, ವಿಚ್ ಈಸ್ ಈಕ್ವಲ್ ಟು ವಿ ಬಿ ಪ್ಲಸ್ ವಿ ಎ. ಇಲ್ಲಿ ಕನ್ಕ್ಲೂಷನ್ ಏನು? ಎರಡು ಆಬ್ಜೆಕ್ಟ್ಸು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕಿದ್ರೆ ಆಗ ಅವುಗಳ ರಿಲೇಟಿವ್ ವೆಲಾಸಿಟಿ ಏನಾಗಿರುತ್ತೆ? ಆ ಎರಡೂ ಆಬ್ಜೆಕ್ಟಿನ ವೆಲಾಸಿಟಿಯ ಸಮ್ ಆಗಿರುತ್ತೆ. ಓಕೆ, ಗ್ರಾಫ್ ನೇಚರ್ ಆ್ಯಸ್ ಫಾಲೋಸ್. ಓಕೆ, ಇಲ್ಲಿ ಒಂದು ಆಬ್ಜೆಕ್ಟು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದ್ರೆ ಇನ್ನೊಂದು ಆಬ್ಜೆಕ್ಟು ಈ ಡೈರೆಕ್ಷನಲ್ಲಿ